ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮತ್ತಷ್ಟು ವೆಸ್ಟ್ ಬೆಂಗಾಲ್ನ ಅಪ್ಡೇಟ್ಗಳು. ಮೊದಲನೇದಾಗಿ ಮಮತಾ ಬೇಗಂ ಅವರು ಒಂದು ಹೊಸ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಏನಂತೆ ಅವರು ಹೇಳ್ತಾರೆ, ಜೂನ್ ಮೊದಲನೇ ವಾರದಲ್ಲಿ ಚಿಂದಿ ಅಲಯನ್ಸ್ನ ಮತ್ತೊಂದು ಸಲ ಸಭೆ ನಡೆಯುತ್ತದೆ. ಅವರು ಇಂಡಿ ಅಲಯನ್ಸ್ ಅಂತಾರೆ, ನಾವು ಚಿಂದಿ ಅಲಯನ್ಸ್. ಇಂಡಿ ಅಲಯನ್ಸ್ನ ಸಭೆ ಜೂನ್ ಮೊದಲನೇ ವಾರದಲ್ಲಿ ನಡೆಯಲಿದೆ. ದೀರ್ಘಕಾಲೀನ ಹೋರಾಟಕ್ಕಾಗಿ ರೂಪುರೇಷೆಗಳನ್ನು ಸಿದ್ಧಗೊಳಿಸಲಾಗುತ್ತೆ. ಇದಕ್ಕಿಂತ ಜೋಕು ಯಾವುದಾದ್ರೂ ಇರಲಿಕ್ಕೆ ಸಾಧ್ಯವ ನೀವು ಹೇಳಿ. ಮೊನ್ನೆ ತಾನೇ ಚುನಾವಣೆ ಆಗಿದೆ. ಚುನಾವಣೆಯಲ್ಲಿ ಈ ಇಂಡಿಯಾ ಅಲಯನ್ಸ್ನ ಮಿತ್ರ ಪಕ್ಷಗಳ ಜೊತೆ ಯಾವುದೇ ರೀತಿಯಾದಂಥ ಮೈತ್ರಿಯನ್ನು ಈಕೆ ಮಾಡಿಕೊಳ್ಳಿಲ್ಲ. ಇದು ಹೋಗಲಿ, 2024 ಲೋಕಸಭಾ ಚುನಾವಣೆಗಿಂತ ಮುಂಚೆ ಈ ಚಿಂದಿ ಅಲಯನ್ಸು ಸೃಷ್ಟಿಯಾಗಿತ್ತು. ತಾಜಾ ಮೈತ್ರಿಕೂಟ, ಅದು ಫ್ರೆಶ್ ಆಗೆಲ್ಲ ಸೇರಿಕೊಂಡಿದ್ರು. ಏನು ಹುರುಪು, ಏನು ಉತ್ಸಾಹ, ಏನು ಉಮೇದು. ಆ ಸಂದರ್ಭದಲ್ಲಿಯೇ ಕಾಂಗ್ರೆಸ್ಸು ಮತ್ತು CPM ಜೊತೆ ಈಕೆ ಮೈತ್ರಿಯನ್ನು ಮಾಡಿಕೊಳ್ಳಿಲ್ಲ. ರಾಹುಲ್ ಗಾಂಧಿ ಕಾರಿಗೆ ಕಲ್ಲು ಹೊಡೆಯಲಾಯಿತು ಇದೇ ವೆಸ್ಟ್ ಬೆಂಗಾಲಲ್ಲಿ. ಆತ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ನಾಪತ್ತೆ ಆದರು. ಈಗ ಈಕೆಗೆ ಮತ್ತೆ ಇಂಡಿ ಅಲಯನ್ಸ್ ಬೇಕಾಗಿದೆ. ಯಾಕೆ ಬೇಕಾಗಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ಕೂಡ 2021 ಚುನಾವಣೆ ಆಗಿ ಈಕೆಯ ಪರವಾಗಿ ಫಲಿತಾಂಶ ಬಂದ ಮೇಲೂ ಕೂಡ ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಹೋಗಿ ಒಂದು ಸಭೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಯಾಕೆಂದರೆ ಈಕೆಗೆ ರಾಷ್ಟ್ರೀಯ ರಾಜಕಾರಣ ಮಾಡಿ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಭಾಳ ದೊಡ್ಡದಾದಂಥ ಮಹತ್ವಾಕಾಂಕ್ಷೆ ಇತ್ತು. ಯಾರೂ ಸೊಪ್ಪು ಹಾಕಲಿಲ್ಲ. ಕೊನೆಗೆ ಸೋನಿಯಾ ಗಾಂಧಿ ನಿವಾಸಕ್ಕೆ ಹೋಗಿ ಒಂದು ಫೋಟೋ ತೆಗೆಸಿಕೊಳ್ಳುವ ಮೂಲಕ ಅವರ ಪ್ರವಾಸ ಅಲ್ಲಿಗೆ ಸಂಪನ್ನಗೊಂಡಿತು. ಈಗ ವಿದ್ಯಮಾನಗಳು ಹೇಗಾಗಿದ್ದಾವೆ ಅಂದರೆ, ಈಕೆಗೆ ಆ ಕಡೆ ಹಿತೋಭ್ರಷ್ಟತಂತ್ರ, ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ. ಮಜಾ ಅಂದರೆ ನಿನ್ನೆ ಬಂದಿರೋ ಫಲಿತಾಂಶವನ್ನು ನೀವು ಗಮನಿಸಬೇಕು. ಫಾಲ್ಟಾ ಕಾನ್ಸ್ಟಿಟ್ಯೂಯೆನ್ಸಿ ಇದೆಯಲ್ಲ, ಅಲ್ಲಿ ನಾವು ಹಣಾಹಣಿ ಹೇಳಿದ್ದು ಯಾರಿಗೆ ಅಂತಂದರೆ, ಒಂದು ದೇವಾಂಶುಗೆ ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಜಹಾಂಗೀರ್ ಖಾನ್ ಪುಷ್ಪ. ದೇವಾಂಶು ಗೆಲ್ತಾರೆ ಅನ್ನೋದು ಎಲ್ಲರಿಗೂ ಪಾಂಡ ಗೊತ್ತಾರೆ ಅಂತ ಎಲ್ಲರಿಗೂ ಗೊತ್ತಿದ್ದಂಥದ್ದು. ಜಹಾಂಗೀರ್ ಖಾನ್ ಪರವಾಗಿ ಮಮತಾ ಬೇಗಮ್ಮು ಚುನಾವಣಾ ಪ್ರಚಾರಕ್ಕೆ ಬರಲಿಲ್ಲ, ಭಾಯ್ಪು ಅಭಿಷೇಕ್ ಬ್ಯಾನರ್ಜಿನೂ ಬರಲಿಲ್ಲ. ಜಹಾಂಗೀರ್ ಖಾನ್ ಅಂತೂ ನಾಪತ್ತೆ ಆಗಿಬಿಟ್ಟು ಮತ ಹಾಕಲಿಕ್ಕೂ ಬರಲಿಲ್ಲ. ಆತನ ಹೆಂಡತಿ ಬಂದು ಹೋದರು, 4ನೇ ಸ್ಥಾನಕ್ಕೆ ಹೋದರು, 4th ಪ್ಲೇಸ್. ಆದರೆ 2ನೇ ಸ್ಥಾನಕ್ಕೆ ಬಂದವರು ಇದ್ದಾರಲ್ಲ, ಶಂಭುನಾಥ್ ಕುರ್ಮಿ ಅಂತೇಳಿ 40,654 ಮತಗಳು ಬಿದ್ದಿದ್ದಾವ್ರಿ. 2nd ಪ್ಲೇಸಲ್ಲಿ ಅವ್ರದ್ದು 40,654. ಈ ಶಂಭುನಾಥ್ ಕುರ್ಮಿ ಗೆದ್ದಿರೋದು ಏನನ್ನು ತೋರಿಸ್ತಾ ಇದೆ ಅಂದರೆ, ಮುಸಲ್ಮಾನರು ಈ ತೃಣಮೂಲ ಕಾಂಗ್ರೆಸ್ಸನ್ನು ತೊರೆದು ಈಗ CPIMನ ಕೈ ಜೋಡಿಸಿದ್ದಾರೆ. ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಎಳ್ಳಷ್ಟು ಬೆಲೆ ಇಲ್ಲ. ಇವ್ರನ್ನ ನಂಬಿಕೊಂಡ್ರೆ ನಾವು ಮುಸಲ್ಮಾನರು ಈ ರೀತಿ ಟೋಪಿ ಹಾಕ್ಕೊಂಡು ಓಡಾಡೋದನ್ನು ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕಾಗ್ತದೆ. ಜಿಬ್ರಾ ಕ್ರಾಸಿಂಗಿಂದ ಸ್ವಲ್ಪ ಮುಂದೆ ಬಂದರೆ ಫೈನ್ ಹಾಕ್ತಾರೆ. ಅದಕ್ಕೆ ನಾವು CPIM ಏನಿತ್ತಲ್ಲ, 34 ವರ್ಷ ಆಡಳಿತ ಮಾಡಿದಾಗ ಏನು ದುರಾಡಳಿತ ಮಾಡಿದ್ವಿ, ದುಂಡಾವರ್ತನೆ ಮಾಡಿದ್ವಿ, ಅದನ್ನು ಮಾಡಬೇಕು ಅಂದರೆ ನಮಗೆ TMC ಬೇಡ, ಈಗೇನಿದ್ರು CPIM ಬೇಕು. ಮೊದಲನೇ ಸ್ಥಾನ ತೃಣಮೂಲ ಕಾಂಗ್ರೆಸ್ಗೆ ಕೊಟ್ಟರು, ಆಮೇಲೆ ಕಾಂಗ್ರೆಸ್ಸಿಗೆ ಬಂತು, ಅದಾದ ಮೇಲೆ TMCಗೆ ಮತ ಹಾಕಿತ್ತು. ಎಂಥ ವಿಚಿತ್ರ ಸನ್ನಿವೇಶ ನೋಡಿ. ಅಂದರೆ ಈಗ ಇವರಿಬ್ಬರು ಅಪ್ರಸ್ತುತ. ಮಜಾ ಇನ್ನೊಂದು ಕತೆ ಹೇಳ್ತೀನಿ ನಿಮಗೆ. ಅಲ್ಲಿ ಒಬ್ಬ ವಿಕಾಸ್ ರಂಜನ್ ಭಟ್ಟಾಚಾರ್ಯ ಅಂತ ಒಬ್ಬ ಫೇಮಸ್ ಲಾಯರ್ ಪಶ್ಚಿಮ ಬಂಗಾಳದಲ್ಲಿ, ಕಲ್ಕತ್ತಾದಲ್ಲಿ. ಈತ ಒಂದು ಕಾಲಕ್ಕೆ MP ಕೂಡ ಆಗಿದ್ದರು, ಭಾಳ ದೊಡ್ಡ ಹೆಸರು, ಜನಪ್ರಿಯ ವ್ಯಕ್ತಿ. ದೇವರಾಜ್ ಚಕ್ರವರ್ತಿ ಮತ್ತು ಅದಿತಿ ರಾಯ್ ಅನ್ನೋರ ಮೇಲೆ ಸುವೇಂದು ಅಧಿಕಾರಿ ಅವರ ಸರ್ಕಾರ ಕೇಸ್ಗಳನ್ನು ಹಾಕಿದೆ. ಇವರು ತೃಣಮೂಲ ಕಾಂಗ್ರೆಸ್ನವರು ಇಬ್ಬರು, ಅದಿತಿ ರಾಯ್ ಮತ್ತು ದೇವರಾಜ್ ಚಕ್ರವರ್ತಿ. 5 ವರ್ಷದಲ್ಲಿ 500 ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ. ಇವರ ವ್ಯವಹಾರ ಏನು? ಇವರ ವ್ಯವಹಾರ ದನಗಳ ಕಳ್ಳ ಸಾಗಾಣಿಕೆ ಮತ್ತು ಹುಡುಗಿಯರ ಕಳ್ಳ ಸಾಗಾಣಿಕೆ. ಈ ದಂಧೆ ಮಾಡಿಕೊಂಡು ಲೂಟಿಯನ್ನು ಮಾಡಿದ್ದಾರೆ, ದುಂಡಾವರ್ತನೆ ಮಾಡಿದ್ದಾರೆ. ಇವ್ರ ಮೇಲೆ ಕೇಸ್ ಹಾಕಿದೆ ಈಗಿರುವಂಥ BJP ಸರ್ಕಾರ. ಈತ ವಿಕಾಸ್ ರಂಜನ್ ಭಟ್ಟಾಚಾರ್ಯ ಇವರ ಪರವಾಗಿ ಹೋರಾಟಕ್ಕೆ ಬಂದಿದ್ದಾರೆ. ಈ ವಿಕಾಸ್ ರಂಜನ್ ಭಟ್ಟಾಚಾರ್ಯ ಹೋಗೋದ್ರಲ್ಲಿ ವಿಶೇಷತೆ ಏನು? ಈತ CPMನು, ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯವನು. ಆತ ಹೇಳ್ತಾನೆ, ನಾಳೆ ಮಮತಾ ಬೇಗಂ ಕರೆದ್ರೂ ಕೂಡ ಆಕೆಯ ಪರವಾಗಿ ನಾನು ವಾದ ಮಂಡನೆ ಮಾಡಲಿಕ್ಕೆ ತಯಾರಿದ್ದೀನಿ, ನಮ್ಮ ಟಾರ್ಗೆಟ್ BJP. ಈ ಮಧ್ಯೆ ಮಮತಾ ಬೇಗಂ ಒಂದು ಮಾತು ಹೇಳಿದ್ರು, ಇಷ್ಟು ದಿವಸ ಒಂದೇ ಒಂದು ಸೀಟನ್ನು ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ಗಾಗಲಿ ಕಾಂಗ್ರೆಸ್ಗಾಗಲಿ ಬಿಟ್ಟುಕೊಡಲಾರ್ದಂಥ ಮಮತಾ ಬೇಗಂ ಭಾರತೀಯ ಜನತಾ ಪಾರ್ಟಿಯನ್ನು
ಧರಾಶಾಯಿಗೊಳಿಸಲಿಕ್ಕೆ, ಸೋಲಿಸಲಿಕ್ಕೆ, ಅದರ ಅಸ್ತಿತ್ವ ಇರಲಾರ್ದಂಗೆ ಮಾಡಲಿಕ್ಕೆ ಕಮ್ಯುನಿಸ್ಟರು ನಮ್ಮ ಜೊತೆ ಸೇರ್ಕೋಬೇಕು. ನಾವು ಕಮ್ಯುನಿಸ್ಟರು ಸೇರಿ ಹೋರಾಟವನ್ನು ಮಾಡಬೇಕು. ಹೆಂಗಿದೆ ಸ್ವಾಮಿ? ಈಗ ಅಲ್ಲಿಗೆ ಇದು ಈಗೇನು ಚುನಾವಣಾ ಫಲಿತಾಂಶ ಬಂದಿದೆ, ಅದು ಏನು ಹೇಳ್ತದೆ ಅಂತಂದರೆ, TMCಯ ಬಿ ಟೀಮು ಮಾರ್ಕ್ಸಿಸ್ಟ್ ಪಾರ್ಟಿ, ಅಥವಾ ಮಾರ್ಕ್ಸಿಸ್ಟ್ ಪಾರ್ಟಿ TMCಯ ಬಿ ಟೀಮು, ಇಲ್ಲ ಬಿ ಟೀಮೇ ಇದು ಬಿ ಟೀಮು TMCಗೆ. ಅಂದರೆ ಈ ಮುಸಲ್ಮಾನರ ಓಲೈಕೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಾರು ಬಲಿಷ್ಠರಾಗಿರ್ತಾರೋ, ಧನಿಷ್ಠರಾಗಿರ್ತಾರೋ, ವಶೀಲಿ ಬಾಜಿ ಮಾಡೋರಾಗಿರ್ತಾರೋ, ಯಾರು ನಮ್ಮ ಜಾಳಿಗೆ ಟೋಪಿಯನ್ನು ರಕ್ಷಿಸಬಲ್ಲರೋ ಅವ್ರ ಜೊತೆ ಸಂಪೂರ್ಣವಾಗಿ ಶಿಫ್ಟ್ ಆಗಲಿಕ್ಕೆ ತಯಾರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ವಕ್ಫ್ ಕಾಯ್ದೆಯ ಸಂದರ್ಭದಲ್ಲಿ ಗಲಾಟೆ ಇತ್ತಲ್ಲ ಮುರ್ಷಿದಾಬಾದ್ನಲ್ಲಿ, ಅಲ್ಲೇ ಹರಗೋವಿಂದ್ ದಾಸು ಮತ್ತು ಚಂದನ್ ದಾಸ್ ಅನ್ನೋರನ್ನ ಹಾಡೇ ಹಗಲು ಸಾರ್ವಜನಿಕವಾಗಿ ಕೊಲೆ ಮಾಡಿದರು. ಕೊಲೆ ಮಾಡಿ ಒಂದು ಕಡೆ ರುಂಡ, ಇನ್ನೊಂದು ಕಡೆ ಮುಂಡ ಮಾಡಿ ರಸ್ತೆನಲ್ಲಿ ಬಿದ್ದಿತ್ತು. ಫೋನ್ ಮಾಡಿದಾಗ ನಬನ್ನ ಅಂತೇನಲ್ಲಿ ಸೆಕ್ರೆಟ್ರಿಯೇಟದಲ್ಲಿ ಫೋನ್ ಮಾಡಿದರೆ ಒಬ್ಬರೇ ಒಬ್ಬರು ಫೋನ್ ಎತ್ತಲಿಕ್ತಾ ಇರಲ್ಲ. ಅವರಿಬ್ಬರು ಪಾಪ ಆ ಕಾಲದಲ್ಲಿ CPIMನವರು, ಅವರೇನು BJP ಅವರಲ್ಲ. ಈ ಹರಗೋವಿಂದ್ ದಾಸ್ ಆಗಲಿ, ಚಂದನ್ ದಾಸ್ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲ, ಅವರು CPMನವರು. ನಬನ್ನಾಗ ಫೋನ್ ಮಾಡಿದರೆ ನಬನ್ನಾದವ್ರು ಹೇಳ್ತಾರೆ, ನಾವು ಇದು ನಮಗೆ ಇನ್ಸ್ಟ್ರಕ್ಷನ್ ಅಲ್ಲಿ ಹೋಗಬಾರ್ದು ಅಂತಿದೆ, ಆದ್ದರಿಂದ ನಾವು ಬರೋದಿಲ್ಲ. 4 ತಾಸು ಹೆಣ ಅಲ್ಲೇ ಬಿದ್ದರು. ಯಾವಾಗ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟರ ವಿರುದ್ಧವಾಗಿ ಆ ರೀತಿ ದ್ವೇಷವನ್ನು ಸಾಧಿಸ್ತಾ ಇದ್ರು ಮಮತಾ ಬೇಗಮ್ಮು, ಈಗ ಅವರೇ ಬೇಕಾಗಿದೆ ಅವರಿಗೆ, ಅವ್ರ ಜೊತೆ ಸೇರಬೇಕು. ಇನ್ನು 2 ವಿದ್ಯಮಾನ ಹೇಳ್ತೇನೆ, ಭಾಳ ಮುಖ್ಯವಾದದ್ದು. ಒಂದು, ಈಕೆ ಸೋತ್ರಲ್ಲ. ಸೋತ ತಕ್ಷಣ ಆ ಕಡೆ ಬಾಂಗ್ಲಾದೇಶದ ಜಮಾತಿಗಳಿಂದ ಒಂದು ಸ್ಟೇಟ್ಮೆಂಟ್ ಬಂತು, 17 ಕೋಟಿ ಜನ ನಾವು ನಿಮ್ಮ ಜೊತೆ ಇದ್ದೀವಿ, ನೀವೇನೂ ಹೆದರಬೇಕಾಗಿಲ್ಲ, ನೀವು ಸೋತಿದ್ರು ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಿಮ್ಮ ಜೊತೆ ಬಾಂಗ್ಲಾದೇಶದ ಮುಸಲ್ಮಾನರು ಜೊತೆಗಿದ್ದಾರೆ, ನಾವು ನೀವು ಸೇರಿ ಬೃಹತ್ ಬಾಂಗ್ಲಾದೇಶ ಮಾಡೋದರಲ್ಲಿ ಜೊತೆ ಕೈ ಜೋಡಿಸೋಣ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಕಡೆ ಅಖಿಲೇಶ್ ಯಾದವ್ ಇದ್ದಕ್ಕಿದ್ದ ಹಾಗೆ ಕಲ್ಕತ್ತಾಗೆ ಬರ್ತಾರೆ. ಬಂದು ಕಾಳಿಘಾಟಿಗೆ ಬಂದು ಮಮತಾ ಬೇಗಮ್ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಹೊರಗಡೆ ಬರ್ತಾರೆ. ಈ ಮಮತಾ ಬೇಗಮ್ದೊಂದು ಭಾಳ ದೊಡ್ಡದಾದಂಥ ಒಂದು ಮೋಡ ಸಪ್ರಾಣಿ ಸಿಸ್ಟಮ್ ಇತ್ತು. ಅವ್ರು ಹೆಂಗಂದರೆ, ಮನೆ ಇರೋದು ಅಲ್ಲಿ ಶಾಂತಿ ನಿಕೇತನ ಅಲ್ಲ, ಅಲ್ಲಿ ಹೋಗ್ತಾ ಇದ್ದದ್ದು ಸೋದರಳಿಯನ ಮನೆಗೆ. ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಈ ಕಾಳಿಘಾಟ್ ಮನೆಗೆ ಬರೋದು. ಈ ಕಾಳಿಘಾಟ್ ಮನೆ ಸಣ್ಣ ಮನೆ, ಕೆಟ್ಟದಾಗಿದೆ, ಇಡೀ ಏರಿಯಾ ಪೂರ್ತಿ ಸ್ಲಮ್ ಇದ್ದಂಗಿದೆ. ನೋಡಿ ಮುಖ್ಯಮಂತ್ರಿಯವರು ಎಂಥ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಂತ ಜನ ಅನ್ಕೋಬೇಕು. ಮಾಧ್ಯಮದವರೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾರೆ, ನನ್ನ ಸರಳತೆಯನ್ನು ನೋಡಲಿ ಅಂತ, ಜಗತ್ತಿಗೆ ಸಾರಬೇಕು ಅನ್ನೋದು. ಈ ಅಖಿಲೇಶ್ ಯಾದವ್ ಕೂಡ ಇದೇ ಮನೆಗೆ ಬಂದ, ಹಳೆ ಮನೆಗೆ ಬಂದು ಹೊರಗಡೆ ಬಂದು ಹೇಳ್ದ, ಮಮತಾ ಬ್ಯಾನರ್ಜಿಯವರು ಸೋತಿಲ್ಲ, ಅವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ. ಮೊನ್ನೆ ಮಾರ್ಕೋ ರೂಬಿಯೋ ಹೋಗಿ ಈ ನನ್ಗಳನ್ನ ಭೇಟಿಯಾದರು, ಕ್ರಿಶ್ಚಿಯಾನಿಟಿ ನನ್ಗಳನ್ನ ಭೇಟಿಯಾದರು. ನಿಮ್ಗೆ ಗೊತ್ತಿದೆ, ಆತ ದಿಲ್ಲಿಗೆ ಬರಬೇಕಾದ ವ್ಯಕ್ತಿ ಕಲ್ಕತ್ತಾಗೆ ಫಸ್ಟ್ ಬರ್ತಾರೆ. ಬಂದು ಮುಂದೆ ಆಗ್ರಾ, ದಿಲ್ಲಿ ಎಲ್ಲ ಕಡೆ ಮಾರನೇ ದಿವಸ ದಿಲ್ಲಿಗೆ ಹೋದರು, ಪ್ರವಾಸ ಮಾಡಿದರು. ನಿಮ್ಗೆ ಗೊತ್ತಿರೋ ವಿಚಾರ. ಈ ಮಾರ್ಕೋ ರೂಬಿಯೋ ನನ್ಗಳನ್ನ ಭೇಟಿ ಆದ್ನಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮ್ಗೆ. ಅವ್ರಿಗೆ FCRA ರದ್ದಾಗಿದೆ ಅದು, ಮತ್ತು ಅದೀಗ ಜುಲೈನಲ್ಲಿ ಹೊಸ ಬಿಲ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಇವ್ರಿಗೊಂದು ಸ್ವಲ್ಪ ವಿನಾಯಿತಿಯನ್ನು ಕೊಡಿ ಅಂತ ಒಂದು ಒತ್ತಡವನ್ನು ಹಾಕುವಂಥ, ಅಲ್ಪಸಂಖ್ಯಾತರಿಗೆ ನೀವು ಈ ರೀತಿ ತೊಂದರೆ ಕೊಡಬೇಡಿ, ದಬ್ಬಾಳಿಕೆ ಆಗಬಾರ್ದು ಹೇಳಲಿಕ್ಕೋಸ್ಕರ ಆತ ಕಲ್ಕತ್ತಾಗೆ ಬರ್ತಾನೆ. ಬಂದು ಈ ಮದರ್ ಥೆರೇಸಾ ಇದ್ದಾರಲ್ಲ, ಆ ಮದರ್ ಥೆರೇಸಾ ಅವ್ರ ನಿವಾಸಕ್ಕೆ ಹೋಗ್ತಾನೆ. ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗತ್ತೆ. ಅದರ ಹಿಂದಿನ ದಿವಸ ಅದೇ ನನ್ಗಳ ಜೊತೆ ಮಮತಾ ಬೇಗಮ್ ಭೇಟಿಯಾಗಿರುತ್ತೆ. ಹೇಗೆ ನೀವು ಬಿಂದುಗಳನ್ನು ಜೋಡಿಸ್ಬೇಕು ಅನ್ನೋದಕ್ಕೆ ಹೇಳ್ತೀನಿ. ಈ ಹಿಂದೆ ಹಿಲರಿ ಕ್ಲಿಂಟನ್ ಬಂದಿದ್ದರು. ಅವರೆಲ್ಲಿ ಹೋದರು? ಅವರು ಕೂಡ ಇದೇ ಕ್ರಿಶ್ಚಿಯಾನಿಟಿ ಮಿಷನ್ ಹತ್ರ, ಮಿಷನ್ ಫಾರ್ ಕ್ರಿಶ್ಚಿಯಾನಿಟಿಗೆ ಅಲ್ಲಿಗೆ ಹೋಗಿದ್ರು. ಅವರು ಕೂಡ ಅಲ್ಲೇ ಭೇಟಿಯಾದರು. ಇವರೆಲ್ಲರ ಮೋಡಸ್ ಆಪರಂಡಿ ಒಂದೇ ಆಗಿರುತ್ತೆ. ಇವರ ಉದ್ದೇಶವೇ ದೇಶವನ್ನು ಅಭದ್ರಗೊಳಿಸಬೇಕು ಅಂತಿರ್ತದೆ. ಅದಕ್ಕೆ ನೀವು ಯಾವುದೇ ರೀತಿಯ ಹೆಸರನ್ನು ಕಟ್ಟಿ ಹೆಸರು ಬದಲಾಗಬಹುದು, ಉದ್ದೇಶ ಒಂದೇ. ಈಗ CPM ಹೇಗಾದರೂ ಮಾಡಿ ಚಿಗುರುಕೊಳ್ಳಬೇಕು ಅನ್ನುವಂಥ ಒಂದು ಆಸೆ ಅವರಲ್ಲಿ ಹುಟ್ಟಿದೆ. 2% ಓಟಿಂದ 11%ಗೆ ಬಂದಿದ್ದೀವಲ್ವಾ, ಅಂದರೆ ನಮ್ಮ ಪರವಾಗಿ ಈಗ ಒಂದು ನರೇಟಿವ್ ಇದೆ, ನಾವು ಹೆಂಗಾರ ಮಾಡಿ ಸಸ್ಟೇನ್ ಆಗಬೇಕು ಅಂತ. ಇನ್ನು ಒಂದಿಷ್ಟು ಜನ ಏನು ಮಾಡಿದ್ದಾರೆ, ಮಮತಾ ಬೇಗಮ್ ಅಪ್ರಸ್ತುತ ಆಗಿದ್ದಾರೆ, ಆದ್ದರಿಂದ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಹೋಗೋಣ, ನಮ್ಮ ಮೇಲೆ ಕೇಸ್ ಹಾಕಲ್ಲ ಅಂತ. ನಿನ್ನೆ ಸಾಲ್ಟ್ ಲೇಕ್ನಲ್ಲಿ ಸಭೆ ನಡೀತು. ಕಲ್ಕತ್ತಾದ ಸಾಲ್ಟ್ ಲೇಕ್ನಲ್ಲಿ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯವರು.
ಸ್ಟ್ರಿಕ್ಟಾಗಿ ಸುವೇಂದು ಅಧಿಕಾರಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ನು ಮುಂದಿನ 3 ತಿಂಗಳವರೆಗೆ ಒಬ್ಬನೇ ಒಬ್ಬ ಹೊಸಬನನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳುವ ಹಾಗಿಲ್ಲ. ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಈ ರೀತಿಯ ಆದೇಶವನ್ನು ಹೊರಡಿಸಲಾಗಿದೆ. ಇಲ್ಲದೆ ಹೋದರೆ ಇವರು ಇದನ್ನು ಶೆಲ್ಟರ್ ಮಾಡಿಕೊಂಡು ಹೇಗಾದರೂ ಬಚಾವಾಗಿಬಿಡೋದು, ಕೇಸ್ಗಳನ್ನು ವಜಾ ಮಾಡಿಕೊಂಡು ಮಾಡುವ ದಂಧೆ ಎಲ್ಲವನ್ನು ಮಾಡೋದು. ಆಮೇಲೆ ಇವರು ಎಲ್ಲರ ಅಭ್ಯಾಸ ಹೇಗಿದೆ ಅಂದರೆ ಕಳೆದ 34 ವರ್ಷಗಳಿಂದ ಅದೇ ದಾದಾಗಿರಿ ಮಾಡಿಕೊಂಡೇ ಗೂಂಡಾಗಿರಿ ಮಾಡಿಕೊಂಡೇ ಜೀವನ ಮಾಡಿರೋದು. ಮಮತಾ ಬೇಗಮ್ ಏನು ಮಾಡಿದರು, ಆ ಎಲ್ಲ ಕಾರ್ಯಕರ್ತರನ್ನ ತನ್ನ ಹತ್ರ ತಗೊಂಡು ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟ್ಲ್ ಇಲ್ಲಿ ಬಂದು ಅದೇ ರೀತಿಯ ಗಲಾಟೆಗೆ ಆಸ್ಪದ ಮಾಡಿಕೊಟ್ರು. ಆಸ್ಪದ ಮಾಡಿಕೊಟ್ಟಾಗ CPIMನವ್ರ ಹೆಸರನ್ನು ಬದಲಿ ಮಾಡಿಕೊಂಡ್ರು. ಹೆಸರು ಬದಲಿ ಮಾಡ್ಕೊಂಡು ಅದನ್ನು ತೃಣಮೂಲ ಕಾಂಗ್ರೆಸ್ ಅಂತ ಮಾಡ್ಕೊಂಡು ಅದೇ ರೀತಿಯ ಮೂಢ ಸಪರಂಡಿಯನ್ನು ಮುಂದುವರ್ಸ್ಕೊಂಡು ಹೋದರು. ಇನ್ನು ಮಾರ್ಕೋ ರೂಬಿಯೋ ಬಗ್ಗೆ ನಿಮಗೊಂದು ಮಾತು ಹೇಳ್ತೀನಿ ಅಂತ ಹೇಳಿದೆ. ಮಾರ್ಕೋ ರೂಬಿಯೋ ಮೊನ್ನೆ ಜಂಟಿ ಪತ್ರಿಕಾಗೋಷ್ಠಿ ಆಯಿತು. ನಿನ್ನೆ ಆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು. ಏನಂತ, ಭಾರತ ನಮ್ಮಿಂದ ತೈಲವನ್ನು ಖರೀದಿ ಮಾಡಲಿಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ, ಈ ರೀತಿಯ ಮಾದರಿಯಾಗಬೇಕು. ಅದಕ್ಕಿಂತ ಮುಂಚೆ ಒಬ್ಬ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸಿದ್ಧಾಂತ್ ಅಂತ ಆತನ ಹೆಸರು, YNC ಚಾನಲ್ ಏನಿದೆ, ಅವ್ರು ಕೇಳಿದ್ರು, ನಿಮ್ಮ ರಾಜತಾಂತ್ರಿಕರು ನಿಮ್ಮ ಸರ್ಕಾರ ಅಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತದೆ ಅಮೆರಿಕಾದಲ್ಲಿ, ಇಲ್ಲಿ ಬಂದು ನೀವು ಸ್ನೇಹಸ್ತವನ್ನು ಚಾಚ್ತಿರಲ್ಲ, ಎಷ್ಟರ ಮಟ್ಟಿಗೆ ಇದು ಸರಿ? ಅದಕ್ಕೆ ಮಾರ್ಕೋ ರೂಬಿಯೋ ಹೇಳಿದ ಮಾತು ನನಗೇನೋ ಇಷ್ಟ ಆಯ್ತು. ಏನಂತ ಹೇಳಿದ್ರು ಅಂದರೆ, ಎಲ್ಲ ದೇಶದಲ್ಲೂ ಮೂರ್ಖರು ಇರ್ತಾರೆ, ನಿಮ್ಮಲ್ಲಿಯೂ ಇದ್ದಾರೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ. ಅಂದರೆ ಸ್ವತಃ ಅವರ ಡೊನಾಲ್ಡ್ ಟ್ರಂಪ್ ಕೂಡ ಭಾರತದ ವಿರುದ್ಧವೇ ಹೇಳಿಕೆಗಳನ್ನು ಕೊಟ್ಟಿದ್ದು. ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಕೂಡ ಮೂರ್ಖ ಅಂತ ಆತ ಒಪ್ಕೊಂಡಂಗೆ ಆಯಿತು. ಆಮೇಲೆ ಈ ರೀತಿ ಬೇರೆ ದೇಶದ ವಿದೇಶಾಂಗ ಸಚಿವರು ಬಂದಾಗ ನೀವು ಉಪದ್ವ್ಯಾಪ ಮಾಡೋದು, ಬಾಯಿಗೆ ಬಂದಾಗ ಪ್ರಶ್ನೆ ಕೇಳೋದು, ಅವರು ಮುಜುಗರಕ್ಕೆ ಈಡು ಮಾಡೋ ಹಾಗೆ ಇಲ್ಲ. ಅದನ್ನು ಮುಂಚೆ ಅಲ್ಲಿ ಬಂದಿರುವಂಥ ಪತ್ರಿಕಾಗೋಷ್ಠಿಯಲ್ಲಿ ಆಯೋಜನೆ ಮಾಡಿದವರು ಹೇಳಿರ್ತಾರೆ, ನೋಡಿ ದಯವಿಟ್ಟು 2 ದೇಶದ ಬಾಂಧವ್ಯದ ವಿಚಾರ ಅವ್ರಿಗೆ ಇರಿಸ್ಮುರಿಸ್ ಮಾಡಬೇಡಿ, ಎಷ್ಟು ಪ್ರಶ್ನೆ ಕೇಳಬೇಕು ಕೇಳಿ, ಸೌಹಾರ್ದಯುತತೆ ಮುಂದುವರಿಸ್ಕೊಳ್ಳಿ, ರಾಷ್ಟ್ರಹಿತದ ದೃಷ್ಟಿಯಿಂದ ಪ್ರಶ್ನೆ ಕೇಳಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ. ಈ ರೀತಿ ಇರಿಸ್ಮುರಿಸಾಗುವ ಪ್ರಶ್ನೆಯನ್ನು ಅವ್ರು ಕೇಳಿದರು ಅಂದರೆ ಆಯೋಜಕರು ಅದಕ್ಕೆ ಒಪ್ಪಿದ್ದಾರೆ ಅಂತ ತಾನೇ ಅರ್ಥ. ಅಂದರೆ ಭಾರತದ ನಡೆಯೂ ಕೂಡ ಅದೇ ಆಗಿತ್ತು ಅನ್ನೋದು ಇಲ್ಲಿ ಭಾಳ ಮುಖ್ಯವಾದದ್ದು. ಅದಕ್ಕಿಂತ ಮುಂಚೆ ಹಿಂದಿನ ದಿವಸ ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಜಾಯಿಂಟ್ ಸೆಕ್ರೆಟರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ, ನಾವು ರಷ್ಯಾದಿಂದ ಮುಂಚೆನೂ ಖರೀದಿ ಮಾಡ್ತಾ ಇದ್ವಿ, ಈಗಲೂ ಖರೀದಿ ಮಾಡ್ತೀವಿ, ಮುಂದೂ ಮಾಡ್ತಾ ಇರ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು ಮಾರ್ಕೋ ರೂಬಿಯೋ ಬರೋ ಹಿಂದಿನ ದಿವಸ. ಇದು ಬೇಕು ಅಂತಲೇ ಉರಿಸ್ಲಿಕ್ಕೆ ಕೊಟ್ಟಂಥ ಸ್ಟೇಟ್ಮೆಂಟು ಮತ್ತು ಸ್ಪಷ್ಟೀಕರಣ ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಇವರು ಹೇಳಿದರು, ಈ ರೀತಿಯಾಗಿ ತೈಲವನ್ನು ಖರೀದಿ ಮಾಡ್ತಾ ಇರೋದು ಭಾಳ ಇದು, ನಾವು ಅವ್ರು ಕೊಡ್ಲಿಕ್ಕೆ ತಯಾರಿದ್ದೀವಿ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಇಂಡಿಯಾ ಅಂತೆಲ್ಲ ಹೇಳಿದಾಗ ಡಾಕ್ಟರ್ ಜಯಶಂಕರ್ ಒಂದು ಮಾತು ಹೇಳಿದರು. ಡಾಕ್ಟರ್ ಜಯಶಂಕರ್ ಹೇಳಿದರು, ಭಾರತ ಯಾವತ್ತೂ ಯಾವುದೇ ಇಂಧನವನ್ನು ಖರೀದಿ ಮಾಡುವಾಗ ದೇಶದ ಹಿತಾಸಕ್ತಿ ಮತ್ತು ಬೆಲೆ, ವಸ್ತುವಿನ ಬೆಲೆ, ಕಚ್ಚಾ ತೈಲದ ಬೆಲೆ ಅದನ್ನು ಪರಿಗಣಿಸಿಯೇ ಖರೀದಿಗೆ ಮುಂದಾಗ್ತದೆ ವಿನಃ ಯಾವುದೋ ಒತ್ತಡಕ್ಕಾಗಿ ನಾವು ಯಾವುದೇ ರೀತಿ ಇಂಧನವನ್ನು ಖರೀದಿ ಮಾಡೋದಿಲ್ಲ. ನಮ್ಮನ್ನು ರಾಜಕೀಯವಾಗಿ ಒತ್ತಡಕ್ಕೆ ಸಿಲುಕಿಸಿ ನಮ್ಮ ಜೊತೆ ಡೀಲ್ ಮಾಡಲಿಕ್ಕೆ ಭಾರತದಲ್ಲಿ ಸಾಧ್ಯವಿಲ್ಲ ಅಂಥೇಳಿ ಇದಕ್ಕಿಂತ ಕಠೋರವಾದ ಶಬ್ದವನ್ನು ಅದು ಅಮೇರಿಕದ ವಿದೇಶಾಂಗ ಸಚಿವನಿಗೆ ಯಾವುದಾದ್ರೂ ಸರ್ಕಾರದಲ್ಲಿ ಯಾವತ್ತಾದರೂ ಹೇಳಿದರೆ ನನಗೆ ದಯವಿಟ್ಟು ಹೇಳಿಬಿಡಿ. ಎಂದೂ ಕೂಡ ಈ ರೀತಿ ಹೇಳಿಕೆ ಬಂದಿಲ್ಲ. ಅಂದರೆ ಭಾರತದ ವಿದೇಶಾಂಗ ನೀತಿ ಅಷ್ಟು ದಿಟ್ಟತೆಯಿಂದ ಕೂಡಿದೆ, ಅಷ್ಟು ನೇರವಾಗಿ ನಿಖರವಾಗಿ ಮಾತನಾಡುವಂಥ ದಾರ್ಢ್ಯವನ್ನು ಭಾರತ ಸರ್ಕಾರ ಬೆಳೆಸ್ಕೊಂಡಿದೆ. ಇದಕ್ಕಿಂತ ಸಂತೋಷ ನಮ್ಗೆ ಇನ್ನೇನು ಬೇಕು ಹೇಳ್ರಿ ನೀವು. ಇನ್ನು ಪಶ್ಚಿಮ ಬಂಗಾಳದ ಬಗ್ಗೆ 2 ವಿಷಯಗಳನ್ನು ನಿಮ್ಗೆ ಹೇಳಬೇಕು. ಒಂದು ಗುಲ್ಶನ್ ಕಾಲನಿ ಅಂತಿದೆ, ಅಲ್ಲಿರೋದು 2,500 ಮತ. ಅಲ್ಲಿ ಜನ ಎಷ್ಟು ವಾಸಿಸ್ತಾರೆ ಅಂತ ಸುಮ್ಮನೆ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ, 2.5 ಲಕ್ಷ ಜನ. ಭಾಳ ಜನ ಹೆಸರು ಕಟ್ಟಾಗೋಗಿದೆ. ಇವ್ರದ್ದು ಏನು ಕೆಲಸ ಅಂದರೆ, ಇವ್ರನ್ನ ಹೇಳಿದ್ನಲ್ಲ ಮೊನ್ನೆ, ನಮ್ಮ ಹೆಂಗೆ ಗಾಂಧಿ ಬಜಾರು ಮಲ್ಲೇಶ್ವರಮಲ್ಲಿ ರಸ್ತೆ ತುಂಬ ಅಂಗಡಿ ಇಟ್ಕೊಳ್ಳೋದು, ಆಮೇಲೆ ಕಳ್ತನ ಮಾಡೋದು, ಮಗ್ಗಿಂಗ್ ಮಾಡೋದು, ಇವೆಲ್ಲ ಮಾಡುವಂಥ ಜನ ಇವರು. ವಲಸೆ ಬಂದವರು, ಅಕ್ರಮ ನುಸುಳುಕೋರು. ಇವರೆಲ್ಲ ಅಲ್ಲಿಯೇ ಬಾಂಗ್ಲಾದೇಶದ ಎಲೆಕ್ಷನ್ ಇದ್ದಾಗ ಜಮಾತಿ ಓಟ್ ಹಾಕ್ಲಿಕ್ಕೆ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ವಾಪಸ್ ಬರ್ತಾರೆ. ಈಗ ಫೆನ್ಸಿಂಗ್ ಶುರು ಆಗಿದೆ. ಫೆನ್ಸಿಂಗ್ ಶುರುವಾದರೆ ಆ ಕಡೆ ಬಾಂಗ್ಲಾದೇಶದಿಂದ ಕಲ್ಲು ತೂರ್ತಾ ಇದ್ದಾರೆ. ಯಾಕೆ ಕಲ್ಲು ತೂರ್ತಾ ಇದ್ದಾರೆ? ಗಡಿ ಮಾಡ್ತಾ ಇರೋದು ಭಾರತ ದೇಶದಲ್ಲಿ. ಬಾಂಗ್ಲಾದೇಶಕ್ಕೂ ಭಾರತಕ್ಕೂ ಗಡಿ ಏನು ಖಚಿತವಾದಂಥ ಗಡಿ ಇದೆ, ಅಲ್ಲೇ ನಾವೀಗ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು. ಆ ಕಡೆಯಿಂದ ಕಲ್ಲು ತೋರೋದು ಯಾಕೆ ಅಂದರೆ ನುಸುಳುಕೋರು ಅತ್ಲ ಹೋಗ್ಬೇಕು, ಇತ್ಲ ವಾಪಸ್ ಬರಬೇಕು, ಕಳ್ಳತನ ಏನು ನಡೆಯೋದು ಎಲ್ಲ ನಡಿಬೇಕು ಅನ್ನೋದು ಮೂಲ ಉದ್ದೇಶ. ಅದನ್ನು ತಡೆ ಹಿಡಿಯುವ, ನಿಯಂತ್ರಣ ಮಾಡುವ ಕೆಲಸ ಎಲ್ಲ ನಡೀತಾ ಇದೆ. ಇದನ್ನ ಹೇಳಿದ್ನಲ್ಲ, ಯಾವುದು ಗುಲ್ಶನ್ ಕಾಲನಿದು. ಗುಲ್ಶನ್ ಕಾಲನಿಯವರು ಅಲ್ಲಿಯೂ ಮತದಾರರು, ಇಲ್ಲಿಯೂ ಮತದಾರರು, ಈಗೆಲ್ಲದಕ್ಕೂ ಕತ್ರಿ ಹಾಕಾಯಿತು. ಅದು ಬಂದಿರುವಂಥ ಫಜಿತಿ. ಆಮೇಲೆ ಯಾವ ರೀತಿ ಇವ್ರು ಕಿರುಕುಳ ಕೊಡ್ತಾಯಿದ್ರು ಅಂದರೆ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಮುಖಂಡ, ಆತನ ಮಗನ ಹೆಸರು ರಾಕೇಶ್ ಸಿಂಗ್ ಅಂತ. ಇವ್ರದ್ದೊಂದು ವ್ಯವಸ್ಥೆ ಇತ್ತು.
ಏನಂದರೆ ಶುಕ್ರವಾರ ದಿವಸ ನೋಟಿಸ್ ಜಾರಿ ಮಾಡಿಬಿಡೋದು, 3 ನೋಟಿಸನ್ನು ಒಟ್ಟಿಗೆ ಒಂದ್ರ ಹಿಂದೊಂದರಂತೆ ಕೊಡೋದು, ತೊಗೊಂಡೋಗಿ ಜೈಲಿಗೆ ಹಾಕಿಬಿಡೋದು. ಶನಿವಾರ ಭಾನುವಾರ ಜೈಲಲ್ಲಿರ್ತಾನೆ. ಸೋಮವಾರ ದಿವಸ ಆತನ ಪ್ರೊಡ್ಯೂಸ್ ಮಾಡೋದು. ಆತನ ಮೇಲೆ ಸಿಲಿಗುರಿಯಲ್ಲಿ ಕೇಸಿದೆ, ಉತ್ತರ ದಿನಾಜ್ಪುರಲ್ಲಿದೆ, ಮಾಲ್ಡಾದಲ್ಲಿದೆ, ನಮಗೆ ಅಲ್ಲೊಂದು ಸೈಕಲ್ ಕಳುವಾಗಿದೆ, ಆದ್ದರಿಂದ ನಮಗೆ ಬೇಕು ಅಂತ ಕೋರ್ಟಿಂದ ಆರ್ಡರ್ ತೊಗೊಂಬಿಡೋದು. ಹೀಗೆ ಮಾಡಿ ಸುಳ್ಳು ಕೇಸ್ ಹಾಕಿ ಯಾರ್ಯಾರು ಇವರ ವಿರುದ್ಧ ಧ್ವನಿ ಎತ್ತಾರೋ 6 ತಿಂಗಳ ಕಾಲ ಒಳಗಡೆ ಹಾಕಿಬಿಡೋರು. ಹೊರಗಡೆ ಬರೋ ಹಾಗಿಲ್ಲ, ಅಷ್ಟು ಕೇಸ್ಗಳನ್ನ ಬೇರೆ ಬೇರೆ ಕಡೆ ಹಾಕೋರು. ಸ್ವತಃ ಪೊಲೀಸರು ಗೂಂಡಾಗಿರಿ ಮಾಡ್ತಾ ಇದ್ದದ್ದು, ಅಫಿಷಿಯಲ್ ಆಗಿ ಈ ರೀತಿಯಾಗಿ ಗೂಂಡಾಗಿರಿ ಮಾಡ್ತಾಯಿದ್ರು. ಮೊನ್ನೆ ಈ ರಾಕೇಶ್ ಸಿಂಗ್ನನ್ನು ನಮ್ಮ ಸುವೇಂದು ಅಧಿಕಾರಿಯವರು ಬಿಡಿಸಿ ಹೊರಗಡೆ ಕರ್ಕೊಂಬಂದಿದ್ದಾರೆ. ಎಷ್ಟು ಜನ ಅಮಾಯಕರು ಈ ರೀತಿ ನರಳಿರಬಹುದು ಆಲೋಚನೆ. ಮೊನ್ನೆ ಟೈಮ್ಸ್ನವನ ನಾವಿಕಾ ಕುಮಾರ್ ಅವರು ಹೇಳ್ತಾಯಿದ್ರು, ನಿಮಗೇನು ಎಲೆಕ್ಷನ್ ಟೈಮಲ್ಲಿ ತೊಂದರೆ ಆಗಲಿಲ್ವಾ, ನಿಮ್ಮ ಮೇಲೆ ಕೇಸ್ ಹಾಕಿಲ್ವಾ, ನಿಜ ಹೇಳಿ ಅಂತ ಒಬ್ಬರು ಕೇಳಿದ್ರು. ನಾವಿಕಾ ಕುಮಾರ್ ತಲೆ ತಗ್ಸ್ಕೊಂಡು ಹೇಳಿದ್ರು, ಹೌದು ನಮ್ಮವ್ರ ಮೇಲೂ ಈ ರೀತಿಯ ದಬಾವಣೆ ನಡೀತು, ನಾವು FIR ಆಗುವ ಸಂದರ್ಭದಲ್ಲಿ ನಾವೇ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ನಮ್ಮ ರಿಪೋರ್ಟರ್ನ ಕರ್ಕೊಂಬಂದ್ವಿ ಅಂತ ಹೇಳಿದ್ರು. ಅಲ್ಲಿಗೆ ಯಾವ ರೀತಿಯ ವಾತಾವರಣ ಇತ್ತು, ಹೇಗೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದು ಒಳ್ಳೆಯ ನಿದರ್ಶನ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಲೈಕ್ ಬಟನ್ ಒತ್ತುವುದನ್ನು ದಯವಿಟ್ಟು ಮರಿಬೇಡಿ. ನಮಸ್ಕಾರ.